ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಸೆಪ್ಟೆಂಬರ್ 19ರಿಂದ 22ರವರೆಗೆ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿಯ ಉಚಿತ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡೆದುಕೊಳ್ಳಲು ಡಾಕ್ಟರ್ ನಿತಾರೆ ಜಂತಲ್ಕರ. ಬೀದರ್ ಸೆಪ್ಟೆಂಬರ್ 19ರಿಂದ 22ರವರೆಗೆ 3 ದಿವಸಗಳ ಕಾಲ ನಗರದ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿ ಹಾಗೂ ಅಂಗುಳಿನ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿದೆ. 3 ವರ್ಷದಿಂದ 60 ವರ್ಷದವರೆಗಿನವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಾಸು ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಿತಾ ಸಂತೋಷ್ ರೆಜಂತಲ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮುತೂಟ್ ಪಬ್ಜಿನ ಗ್ರೂಪ್ನ ಮಿಷನ್ ಸ್ಮೈಲ್ ಹಾಗೂ ವಾಸು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಬಾರಿ ಒಟ್ಟು 52 ಸೀಳು ತುಟಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದೆ. ಈ ಬಾರಿಯೂ ಪ್ರತಿದಿನ ಕನಿಷ್ಠ 20 ಶಸ್ತ್ರಚಿಕಿತ್ಸೆ ಮಾಡುವ ಗುರಿ ಹೊಂದಲಾಗಿದೆ. ಜಿಲ್ಲೆಯ ಜನತೆಗೆ ಇದೊಂದು ಉತ್ತಮ ಅವಕಾಶ, ಜೀವನ ಬದಲಾವಣೆಯ ಕ್ಷಣವಾಗಿದೆ, ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದರು. ಅಲ್ಲದೆ ರೋಗಿಗಳಿಗೆ ವಾಸು ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ, ಪ್ರಯಾಣ ವೆಚ್ಚ, ಲ್ಯಾಬ್ ಪರೀಕ್ಷೆ, ಔಷಧಿಗಳು, ದಿನಕ್ಕೆ 2 ಬಾರಿ ಊಟ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕಪಿಲ್ ಪಾಟೀಲ್ ಮಾತನಾಡಿ, ಜನ್ಮದಿಂದಲೇ ಈ ರೀತಿಯ ಸೀಳು ತುಟಿಯ ಸಮಸ್ಯೆಗಳು ಸಹಜವಾಗಿ ಜನರಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದೊಂದು ಶಾಪ ಎಂದುಕೊಳ್ಳದೆ ವರವೆಂದು ಭಾವಿಸಿ ಜೀವನ ಉಜ್ವಲಗೊಳಿಸಿಕೊಳ್ಳಲು ಅವಕಾಶ ಒದಗಿ ಬಂದಿದೆ. ಆರೋಗ್ಯಯುತ ಸಮಾಜ ನಿರ್ಮಾಣವೇ ನಮ್ಮ ಮೂಲ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ವಾಸು ಆಸ್ಪತ್ರೆ ಇಂತಹ ಒಂದು ಸೇವೆಗೆ ಕೈಜೋಡಿಸಿದ್ದು ಶ್ಲಾಘನೀಯ ಕಾರ್ಯ ಎಂದರು. ಮುತೂಟ್ ಫಿನ್ಕಾರ್ಪ್ ವಲಯ ಮುಖ್ಯಸ್ಥರಾದ ಬಿಸ್ವಾ ಬಿಕಾಶ್ ಮೊಹತೋ ಮಾತನಾಡಿ, ಮುತೂಟ್ ಪಬ್ಜಿನ ಗ್ರೂಪ್ನ CSR ಅಂಗವಾದ ಸ್ಮೈಲ್ ಮಿಷನ್ ವತಿಯಿಂದ ಇದುವರೆಗೆ 47,500 ಉಚಿತ ಸೀಳು ತುಟಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. 2003ರಿಂದ ಭಾರತದಾದ್ಯಂತ 70,000 ವೈದ್ಯಕೀಯ ಮೌಲ್ಯಮಾಪನ ನಡೆಸಲಾಗಿದೆ. ಸ್ಮೈಲ್ ಪ್ಲೀಸ್ ಕಾರ್ಯಕ್ರಮದಡಿ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿಗಳ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ. ನಗರದ ಮುತೂಟ್ ಫಿನ್ಕಾರ್ಪ್ನಲ್ಲಿ ತಮ್ಮ ಹೆಸರು ನೋಂದಾಯಿಸಿ ಜನರು ಈ ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮುತೂಟ್ ಫಿನ್ಕಾರ್ಪ್ ಸಹಾಯಕ ವ್ಯವಸ್ಥಾಪಕ ಶಮೀರ್ ಬೊಂಬಿಗ್, ವಿಭಾಗೀಯ ವ್ಯವಸ್ಥಾಪಕ ಮಾಣಿಕ್ ರೆಡ್ಡಿ, ಪ್ರಮುಖರಾದ ಬಂಡೆಪ್ಪ ಪಾಟೀಲ್, ರೋಟರಿ ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ಪಾಖಲ್, ಮೊಹಮ್ಮದ್ ಯಾಸಿನ್, ಪ್ರವೀಣ್ ಪಾಟೀಲ್, ಸಂತೋಷ್ ಬಿಡ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸೊ ಏನು ರೀಸನ್ ಇಲ್ಲ ಅದಕ್ಕೆ. ಸೊ ನಮ್ಮ ಡೆವಲಪ್ಮೆಂಟ್ ಎನಮಲಿ ಅಂತೀವಿ ಅದಕ್ಕೆ. ಸೊ ನಮ್ಮ ಭಾಗ ಯಾವುದು ನಮ್ಮ ಭಾಗ ಬಾಡಿಯಲ್ಲಿ ಎರಡು ಸೈಡ್ಲಿಂದ ಡೆವಲಪ್ ಆಗಿ ಸೆಂಟ್ರಲ್ಲಿ ಫ್ಯೂಸ್ ಆಗ್ತದೆ, ಜೋಡಿಸ್ತದೆ. ಸೊ ಆ ಜೋಡಿಸೋ ಟೈಮಲ್ಲಿ ನಮ್ಮ ತುಟಿ ಅಂಗಳಲ್ಲಿ ಜೋಡಿಸ್ಲಾಕ ಹೋಗಲ್ಲ ಈ ಪ್ರಾಬ್ಲಮ್ ಬರ್ತದೆ. ಸೊ ಅಲ್ಲಿ ಏನು ಡಿಫೆಕ್ಟ್ ಇಲ್ಲ, ಬಟ್ ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ಲಾರ್ಕಡಿಂದ ಇದು ಇಶ್ಯೂ ಆಗ್ತದೆ. ಸೊ ಇದಕ್ಕೆ ಕರೆಕ್ಷನ್ ಮಾಡ್ಲಿಕ್ಕೆ ನಾವು ಕ್ಲಿಪ್ ಪ್ಯಾಲೆಟ್ ಸರ್ಜರಿ ಅಂತೀವಿ. ಸೊ ಈ ಸರ್ಜರಿ ನಾವು ಈ ತಿಂಗಳಲ್ಲಿ 19ರಿಂದ 22 ತಾರೀಕು ತನಕ ಮಾಡಿರ್ತೀವಿ. 19ಕ್ಕೆ ಸ್ಕ್ರೀನಿಂಗ್ ಕ್ಯಾಂಪ್ ಇಟ್ಕೊಳ್ಳಿ. ಎಲ್ಲ ಪೇಷಂಟ್ಸ್ ಆಲ್ರೆಡಿ ಏನು ಎನ್ರೋಲ್ ಆಗಿದ್ದಾರೆ, ಬೀದರ್ ಡಿಸ್ಟಿಕ್ ಮತ್ತು ಆಜು ಬಾಜು ಪಕ್ಕ ಡಿಸ್ಟಿಕ್ ಬರ್ತಿದ್ದಾರೆ. ಸೊ ಆ ಪೇಷಂಟ್ಗಳಿಗೆ 19 ತಾರೀಕಿಗೆ ಅವ್ರ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅನೆಸ್ಥೆಟಿಕ್ ಚೆಕ್ಅಪ್ ಮಾಡ್ತೀವಿ, ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದು ಎಲ್ಲ ಫಿಟ್ನೆಸ್ ಕೊಟ್ಟಿರಬಾದೆ ಅವರಿಗೆ ಅವ್ರ ಏಜ್ ಪ್ರಕಾರದಿಂದ ಅವ್ರಿಗೆ 3 days ಸ್ಲಾಟ್ಸ್ದಾಗ ಸೆಗ್ರಿಗೇಟ್ ಮಾಡಿ ಸರ್ಜರೀಸ್ ಮಾಡ್ತೀವಿ. ನಮ್ಮ ಮಿಷನ್ 60 ಸರ್ಜರೀಸ್ ಮಾಡ್ಬೇಕಂತದ. ಸೊ ಎವ್ರಿ ಡೇ 20 ಸರ್ಜರೀಸ್ ಮಾಡ್ಬೇಕು. ಸೊ ಕೆಲವು ಬೇಬೀಸ್ 4 months, ಬೇಸಿಕ್ ಮಿನಿಮಮ್ ಏಜ್ ಗ್ರೂಪ್ ಇಸ್ 4 months. ಸೊ ಹೈಯೆಸ್ಟ್ ಏಜ್ ಏನು ಇಲ್ಲ, 50 years ಇರಲಿ 60 years ಇರಲಿ ಅಂತ ಪೇಷಂಟ್ ಇಲ್ಲಿ ಯಾರು ಆಲ್ರೆಡಿ ಮಾಡ್ಕೊಂಡಿಲ್ಲ ಸರ್ಜರೀಸ್, ಕರೆಕ್ಷನ್ ಸರ್ಜರಿ ಮಾಡ್ಕೊಂಡ್ಬಾರ್ದು ಸ್ವಲ್ಪ ಡಿಫೆಕ್ಟ್ ಅದ ಅಂತ ಪೇಷಂಟಿಗೂ ನಾವು ಸರ್ಜರೀಸ್ ಮಾಡ್ತೀವಿ. ಸೊ ಏಜ್ ಗ್ರೂಪ್, ಯಾಕಂದ್ರೆ ಒಂದೇ ದಿವಸ 4 ತಿಂಗಳ ಪೇಷಂಟ್ ಹತ್ತಿತ್ತಂದ್ರೆ ಒಂದೇ ದಿವಸ ಮಾಡ್ಲಕ್ ಆಗಲ್ಲ. ಅವ್ರಿಗೆ ಏನು 3 ಅನೆಸ್ಥೆಟಿಕ್ ಫಸ್ಟ್ NBM ಅಂತೀವಿ, ಏನು ತಿರ್ಲಾರ್ದಾಗ ಇಡ್ಬೇಕಾಗ್ತದೆ 3 ತಾಸು 4 ತಾಸು. ಸೊ ಟೈಮ್ ಅವ್ರ ಏಜ್ ಪ್ರಕಾರ ನಾವು ಸೆಗ್ರಿಗೇಟ್ ಮಾಡಿ ಪ್ಲಾನ್ ಔಟ್ ಮಾಡ್ತೀವಿ. ಸೊ ಅದು ಪ್ರೀ ಅನೆಸ್ಥೆಟಿಕ್ ಚೆಕ್ಅಪ್ಸ್ ಲೆಕ್ಕ ಅನೆಸ್ಥೆಟಿಕ್ ಟೀಮ್ ಇದೆ. ಅವರು ನಾಕ್ ಅನೆಸ್ಥೆಟಿಕ್ ಟೀಮ್ ಡಾಕ್ಟರ್ ದೀಪಕ್ ದುಮುನ್ಸರಿ ಅಂತ ಬ್ಯಾಂಗ್ಳೂರ್ ESI HOD ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಮಾಡ್ತೀವಿ. ಸರ್ಜನ್ 3 ಮ್ಯಾಕ್ಸಿಮೇಷನ್ ಸರ್ಜನ್, 1 ಪ್ಲಾಸ್ಟಿಕ್ ಸರ್ಜನ್ ಬರ್ತಿದ್ದಾರೆ. ಲೋಕಲ್ ಅಲ್ಲಿ ನಾವು ಮ್ಯಾಕ್ಸಿಮೇಷನ್ ಸರ್ಜನ್ ಇದ್ದೀವಿ. ಸೊ ಅವ್ರದೇ OT ಅಸಿಸ್ಟೆಂಟು, ಅವ್ರದೇ ನರ್ಸಿಂಗ್ ಸ್ಟಾಫು, ಸೊ ಅವ್ರದ್ದೆಲ್ಲ ಟೀಮ್ ಇದೆ. ಅವ್ರದೇ ಇನ್ಸ್ಟ್ರೂಮೆಂಟ್ಸ್, ಅವ್ರದೇ ಮೆಡಿಸಿನ್ಸ್ ಎಲ್ಲ ತಗೊಂಡ್ ಬರ್ತಾರ. ಸೊ ನಾವು ಈ ಭಾಗದಲ್ಲಿ ಬಹಳಷ್ಟು ಪೇಷಂಟ್ಸ್ ಇದ್ದಾರೆ, ಬಟ್ ಅವ್ರಿಗೆ ಎಲ್ಲೋ ಹೋಗ್ಬೇಕಂತ ಜಾಗ ಇಲ್ಲ. ಬೀದರಲ್ಲಿ ಆಪರೇಷನ್ಸ್ ಆಗ್ತಾ ಇಲ್ಲ. ಸೊ ಇದು ನಮ್ದು ಒಂದು ಲಾಸ್ಟ್ 4 ತಿಂಗಳ ಮೊದಲು ಮಾಡಿ. ಸೊ 3 ದಿನದಲ್ಲಿ 66 ಸರ್ಜರೀಸ್ ಮಾಡಿದ್ವಿ ಅಂಡ್ ಎಲ್ಲ ಸಕ್ಸಸ್ಫುಲ್ ಇದೆ. ಸೊ ಪೋಸ್ಟ್ ಆಫ್ ರಿವ್ಯೂ ನಾವು ಮಾಡೀವಿ, ಯಾರಿಗೂ ಏನು ಕಂಪ್ಲೇಂಟ್ ಇಲ್ಲ.
ಸೊ ಆ ಪೇಷಂಟ್ ಮತ್ತೆ ಅವ್ರಿಗೆ ಏನೋ ಸರ್ಜರಿ ಬೇಕು, ಬೇರೆ ಯಾರಿಗೆ ತುಟಿ ಆಗ್ಯದ ಅವ್ರಿಗೆ ನೆಲ್ಗೆ ಇದು ಬೇಕಾಯ್ತು, ಸೀಳು ಅಂಗಳ ಬೇಕಾಯ್ತು ಅಂದ್ರೆ ಅವರಿಗೂ ಮಾಡ್ತೀವಿ. ಯಾರೋ ಫ್ರೆಶ್ ಕೇಸಸ್ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ಸೊ ಈಗ ಮಂದಿ ಗೊತ್ತಾಗ ಇಲ್ಲೇ ಮಾಡ್ಲಿಕ್ಕೆ ಲಾಸ್ಟ್ 3 months ಫಾಲೋ ಅಪ್ ದಾಗ ಇದ್ದೀವಿ, ಕೆಲವು ಫ್ರೆಶ್ ಕೇಸಸ್ ಇದಾವೆ. ಸೊ ಅಂತ ಎಲ್ಲ ಸರ್ಜರೀಸ್ ಮಾಡ್ಲಿದ್ದೀವಿ. ಸೊ ಈ ಸರ್ಜರಿಗೆ ಮಿಷನ್ ಸ್ಮೈಲ್ ಅವರು ಮೂತ್ರೂಡ್ಲಿಂದ ಅವರು ಒಂದು ಟೈಅಪ್ ಸೆಂಟ್ರಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಲ್ಲಿ ಟೈಅಪ್ ಇದೆ. ಸೊ ನಮ್ಮ ಪ್ರಯತ್ನದಿಂದ ವಾಸು ಹಾಸ್ಪಿಟಲ್ ಸರಿ ಟೈಅಪ್ ಮಾಡಿ ಈ ಎಲ್ಲಾ ಸರ್ಜರಿ ಪ್ಲಾನ್ ಔಟ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ವಾಸು ಹಾಸ್ಪಿಟಲ್ ಬಹಳ ಅವ್ರು 4 ದಿನ ಅವ್ರ ಹಾಸ್ಪಿಟಲ್ ಎಲ್ಲ ವಿತ್ OT 2 OT ಕೊಟ್ಟಿದ್ದಾರೆ, ದಟ್ ವಾಸ್ ಫ್ರೀ ಆಫ್ ಕಾಸ್ಟ್. ಸೊ ಅವ್ರದ್ದು ಫಸ್ಟ್ ಆನಿವರ್ಸರಿ ಇತ್ತು. ಸೊ ಆ ಇದರಲ್ಲಿ ಪ್ಲಾನ್ ಮಾಡಿವಿ. ಇದು ಯಾಕೆ ಜಲ್ದಿ ಮಾಡ್ತಾ ಇದೆ ಅಂದ್ರೆ ಮುಂದೆ ನಮ್ಗೆ ಈ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಸರ್ಜರಿ ಸೆಂಟರ್ ತೆಗೆದ ಬೀದರಲ್ಲಿ. ಸೊ ಇದು ಒಂದು ಮಿಷನ್ ನಾವು ಮುಗಿಸಿದೆ ಅಂದ್ರೆ ರೆಗ್ಯುಲರ್ ಎವ್ರಿ ಮಂತ್ ನಾವು ಸರ್ಜರೀಸ್ ಮಾಡಬಹುದು. ಸೊ ಅದು ಒಂದು ಬೀದರಲ್ಲಿ ಒಂದು ಸೆಂಟರ್, ಫಸ್ಟ್ ಸೆಂಟರ್ ಆಗ್ತದೆ ಬೀದರಲ್ಲಿ. ಸೊ ಇದು ಇಂಥ ಸೆಂಟರ್ ಇಲ್ಲ. ಸೊ ನಾವೆಲ್ಲ ಟ್ರೈನ್ ಆಗಿ ಬಂದಿವಿ. ಸೊ ಈ ಮುಂದೆ ಬರೋ ದಿನಗಳಲ್ಲಿ ಬೀದರಲ್ಲೇ ಸರ್ಜರೀಸ್ ಆಗ್ತಾವ ಅಂತ ನಾವೊಂದು ನನ್ನ ಕಡೆಯಿಂದ ಆಶ್ವಾಸನೆ ಕೊಡ್ತೀನಿ. ಸೊ ಇದರಲ್ಲಿ ಮೂತ್ರೂಡ್ದವರು ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಈವನ್ ಪೇಷಂಟ್ ಸ್ಕ್ರೀನಿಂಗ್ ಆಗಲಿ, ಯಾದಗಿರಿ, ಗುಲ್ಬರ್ಗ ಅವ್ರದ್ದೇನು ಬ್ರಾಂಚಸ್ ಅವ ಲೋಕಲ್ ಲೆವೆಲ್ ಬ್ರಾಂಚಸ್, ಅವ್ರದೆಲ್ಲ ಹುಡುಗರು ಹೋಗಿ ಸ್ಕ್ರೀನ್ ಮಾಡಿ ಅವ್ರಿಗೆ ಪೇಷಂಟ್ಗಳು ಹುಡುಕಾಡಿ ತಗೊಂಡು ಹೊಂಟಿದ್ದಾರೆ. ಸೊ ಆಲ್ರೆಡಿ 80 ಪೇಷಂಟ್ಸ್ ಎನ್ರೋಲ್ ಆಗಿದೆ. ಸೊ ಅದರಲ್ಲಿ ಕೆಲವು ಮಂದಿ ಬ್ಲಡ್ ಇರಲ್ಲ, ಕೆಲವು ಮಂದಿ HB ಕಮ್ಮಿ ಇರ್ತದ, ಕೆಲವು ಮಂದಿ ಹಾರ್ಟ್ ಡಿಸೀಸ್ ಏನೋ ಇಶ್ಯೂಸ್ ಇರ್ತಾವ. ಸೊ ಅದು ಎಲ್ಲ ಸ್ಕ್ರೀನಿಂಗ್ ಮಾಡಿ 19 ಸ್ಕ್ರೀನಿಂಗ್ ಮಾಡಿ ಲಿಸ್ಟ್ ಔಟ್ ಆಗಿ 3 days ಅಲ್ಲಿ ಸರ್ಜರಿ ಮಾಡ್ತೀವಿ. ಸೊ ಇದು ಒಂದು ಬಹಳ ಏನಂತ ಮನ್ಸಕ್ಕ ತೃಪ್ತಿ ಕೊಡೋ ಕೆಲಸ ಇದೆ ಇದು. ನಮ್ ಕಡೆದು ನಾವು 4 ದಿನ ನಮ್ದೆಲ್ಲ ಕ್ಲಿನಿಕ್ಸ್, ಹಾಸ್ಪಿಟಲ್ಸ್ ಎಲ್ಲ ಕೆಲಸ ಬಿಟ್ಟು ನಾವು ಇನ್ವಾಲ್ವ್ ಆಗಿ ಸರ್ಜರಿ ಮಾಡಿದ್ವಿ. ಈವನ್ ಹಾಸ್ಪಿಟಲ್ ಅಲ್ಲಿ ವಿಚಾರ ಮಾಡಿ 80 ಪೇಷಂಟ್ಸ್ ಎಕ್ಸ್ಟ್ರಾ ಡೈಲಿ ರೂಟೀನ್ ಪೇಷಂಟ್ಸ್ ಅವು ಬಿಟ್ಟು ಇವು ಪೇಷಂಟ್ ಅಕೊಮಡೇಟ್ ಮಾಡ್ಬೇಕಂದ್ರೆ ಅವರಿಗೂ ಎಷ್ಟೋ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಸ್ಪೇಸ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಮುಂದಿನ ಅವೆಲ್ಲ ಮ್ಯಾನೇಜ್ ಮಾಡಿ ಮಾಡ್ತಾ ಇದಾರೆ. ಅವ್ರದ್ದು ಬಹಳ ವಾಸು ಹಾಸ್ಪಿಟಲ್ ಒಂದು ಬಹಳ ನಾವು ಮಾಡೋದಕ್ಕಿಂತ ಹೆಚ್ಚಿಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಬಹಳ ಇದೆ, ಅವ್ರದ್ದು ಹೆಲ್ಪ್ ಬಹಳ ಇದೆ. ಸೊ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಸ್ಮೈಲ್ ಮಿಷನ್ ದವರು ಅವ್ರದ್ದು ಇವರು ಪ್ರತಿ ಇಯರ್ 20 ಕ್ಯಾಂಪ್ಸ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಬರೀ ಬೀದರ್ ಅಂತಿಲ್ಲ, ಬರೀ ಕರ್ನಾಟಕ ಅಂತಿಲ್ಲ, ಆಲ್ರೆಡಿ ರಾಜ್ಕೋಟ್ದಲ್ಲೂ ಆಗ್ತಾ ಇದೆ. ಸೊ ಹಿಂಗ ಕ್ಯಾಂಪ್ ಮಾಡ್ತಾರೆ. ಅವ್ರದ್ದು ಒಂದು ಬಹಳ ನಮ್ದು ಸೊಸೈಟಿ ಬಹಳ ಕೊಡುಗೆ ಇದೆ, ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಈ ಎಲ್ಲ ಸರ್ಜರಿ ಆಗ್ಬೇಕಂದ್ರೂ ದುಡ್ಡು ಬೇಕು, ಯಾಕಂದ್ರೆ ನಾವೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ. ಈವನ್ ಸರ್ಜನ್ಸ್, ಅನೆಸ್ಥೆಟಿಸ್ಟ್ ಯಾರು ಹೊಂಟಾರ ಅವರಿಗೂ ದುಡ್ಡು ಸಿಗಲ್ಲ, ಎಲ್ಲರೂ ಚಾರಿಟಿ ಮಾಡಲ್ಲ. ಬಟ್ ಸ್ಟಿಲ್ ಮೆಡಿಸಿನ್ಸ್ ಆಗ್ಲಿ, ಅವ್ರ ಬ್ಲಡ್ ಟೆಸ್ಟ್ ಆಗ್ಲಿ, ಪೇಷಂಟ್ ಹೋಗೋದು ಬರೋದು ಇರೋದು ತಿಂಬದೆಲ್ಲ ಖರ್ಚ ಕೊಡ್ಬೇಕಂದ್ರೆ ಯಾರೋ ದುಡ್ಡು ಕೊಡ್ಬೇಕು. ಸೊ ಮೂತ್ರೂಡ್ದವ್ರು ಆ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿದ್ರು ಅವ್ರ ಫೌಂಡೇಶನ್, ಅವರಿಗೂ ಧನ್ಯವಾದ ಹೇಳ್ತೀವಿ. ಸೊ ನಮ್ಮ ಪ್ರಯತ್ನ ರೋಟರಿ ಯಾವಾಗೂ ಈ ಇದ್ರ ಕೆಲಸ ಮಾಡ್ತದ, ರೋಟರಿ ಅವರಿಗೂ ಧನ್ಯವಾದ ಹೇಳ್ತೀನಿ. ಅಧ್ಯಕ್ಷರು ಬಂದಿದ್ದಾರೆ ಶಿವಕುಮಾರ್ ಪಾಕಲ್ ಅವರು. ಸೊ ಮುಂದಿನ ಬರೋ ದಿನಗಳಲ್ಲಿ ನಾವು ಇದು ಬಿಟ್ಟು ಈಗ ಮೂತ್ರೂಡ್ ಲಾಸ್ಟ್ ಟೈಮ್ ಟೋಲ್ಗೇಟ್ ಮಾಡಿ ಮೂತ್ರೂಡ್ದವ್ರು ಮಾಡ್ತಿದ್ದಾರೆ. ಸೊ ನಾವು ಪರ್ಮನೆಂಟ್ ಆಗಿ ಸೆಂಟರ್ ತೆಗಿಬೇಕಂದ್ರೆ ಬೇರೆ ಹೆಲ್ಪ್ ಬೇಕು. ಸೊ ನಮ್ದು ಇದು ಮೆಸೇಜ್ ಪೇಷಂಟ್ಗಳಿಗೆ ಹೋಗ್ಬೇಕು ನಿಮ್ಮ ಮಾಧ್ಯಮಗಳಿಂದ. ಸೊ ಅದು ಒಂದು 2 ಮಾತು ಹೇಳಿದ್ರೆ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ.